ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ. ಆಮೇಲೆ ಚಿಕ್ಕ ವಯಸ್ಸಿಂದನೂ ನಾನು ನೋಡ್ತಿದ್ದೆ ನಮ್ಮ ತಾತ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು, ಆಮೇಲೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು. ಇದೆಲ್ಲ ನೋಡಿದಾಗ ಒಂದು ಎಲ್ಲೋ ಸೆಳ್ತಾ ನನಗೆ. ಕೊನೆಗೆ ಅವ್ರು ಸೂಚಿಸಿದ ಮೊದಲನೇ ಟೈಟಲ್ ನಿಂಬಿಯ ಬನಾದ ಮ್ಯಾಗ, ಅದನ್ನೇ ನಾವು ಸಿನಿಮಾಕ್ಕೆ ಇಟ್ಕೊಂಡ್ವಿ. ಒಬ್ಬ ತಾಯಿ ಒಬ್ಬ ಮಗನಿಗೋ ಮಗಳಿಗೋ ಊಟ ಮಾಡಿಸ್ಬೇಕಾದ್ರೆ, ನಿದ್ದೆ ಮಾಡಿಸ್ಬೇಕಾದ್ರೆ, ಇಲ್ಲ ಅಳ್ತಾ ಇರೋ ಮಗುನ ಸಮಾಧಾನ ಮಾಡಬೇಕಂದ್ರೆ, ಮಳಲೂರಮ್ಮ ದೇವಿ ದೇವಸ್ಥಾನದಲ್ಲಿ ಕೂಡ ನಾವು ಶೂಟಿಂಗ್ ಮಾಡಿದ್ವಿ. ಮಳಲೂರಮ್ಮನ ಜಾತ್ರೆ ಕೂಡ ನಾವು ಶೂಟಿಂಗ್ ಮಾಡಿದ್ವಿ. ನೀವು ಹೇಗಿದ್ದೀರೋ ನನಗೆ ಹಾಗೇ ನನಗೆ ಬೇಕು, ಏನಾದರೂ ಬೇಕಿದ್ರೆ ನಾನು ಹೇಳ್ತೀನಿ, ನಾನು ಹೇಳ್ಕೊಡ್ತೀನಿ ಅನ್ನೋ ಒಂದು ದೊಡ್ಡ ಭರವಸೆನ ನನಗೆ ಅವರು ಕೊಟ್ಟರು. ಅಣ್ಣ ಅವರ ಮೊಮ್ಮಗನಾಗಿ ಸಾದಾಸೀದ ನಡೆನುಡಿಗಳಿಂದ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಜಾನಪದ ಹಿನ್ನೆಲೆಯ ಟೈಟಲ್ನ ಸಮರ್ಥನೆಯಿಂದ ಹಿಡಿದು ಅಭಿನಯ, ಕಲಿಕೆ, ಅನುಭವ, ಸಹ ಕಲಾವಿದರ ಚಿತ್ರತಂಡದವರ ಬಗ್ಗೆ ಮಾತಾಡ್ತಾ ಹೋದರು ಷಣ್ಮುಗ ಅವರು. ನಮ್ಮ ನಿಂಬಿಯ ಬನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಿಂಬಿಯ ಬನದ ಮ್ಯಾಗ ಮೊದಲನೇದಾಗಿ ನಾವು ಈ ಶೀರ್ಷಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಂಬಿಯ ಬನದ ಮ್ಯಾಗ ಅನ್ನೋ ಶೀರ್ಷಿಕೆನ ಮೊದಲು ಸೂಚಿಸಿದವರು ನಮ್ಮ ನಿರ್ದೇಶಕರು ಶ್ರೀ ಅಶೋಕ್ ಕಡಬ ಅವರು. ಅವ್ರು ಹೇಳಿದ್ರು, ಎಲ್ಲೋ ಸರ್ ನಾವು ಒಂದು ಒಳ್ಳೆ ಇಮೋಷನ್, ಸೆಂಟಿಮೆಂಟ್ ಇರೋ ಕತೆ, ಭಾವನೆಗಳು ತುಂಬಿರೋ ಒಂದು ಕತೆನ ನಾವು ಹೇಳಲಿಕ್ಕೆ ಹೊರಟಿದ್ದೀವಿ. ಇದಕ್ಕೆ ಮೊದಲನೇದಾಗಿ ಇದನ್ನು ನಾವು ಮಲೆನಾಡಿನ ಅದರ ಪ್ರದೇಶದಲ್ಲೇ ತೆಗಿಬೇಕು, ಯಾಕಂದರೆ ಆ ಕತೆ ಹೇಳಲಿಕ್ಕೆ ನಮಗೆ ಆ ಒಂದು ಬ್ಯಾಕ್ ಡ್ರಾಪ್, ಆ ಜಾಗ ಇದು ಚೆನ್ನಾಗಿರುತ್ತೆ ಅಂತ ಹೇಳೋದು. ಆಮೇಲೆ ಎಲ್ಲೋ ಅವ್ರಿಗೂ ಸ್ವಲ್ಪ ಈ ಜಾನಪದದ್ದೆಲ್ಲ ಆಸಕ್ತಿ ಜಾಸ್ತಿ. ಅವರು ಮೂಲತಃ ಕಡಬ ಅಂಥೇಳಿ ಗುಬ್ಬಿ ಪಕ್ಕ ಅಲ್ಲಿಯವರು. ಅವರಿಗೆ ಆಸಕ್ತಿ ಮೊದಲಿಂದನೂ ಇದೆ, ಒಂದು ಕಲಾತ್ಮಕವಾದ ಒಂದು ಅವ್ರಿಗೆ ಔಟ್ಲುಕ್ ಇದೆ. ಕೆಲವರು ಇಲ್ಲ ಇದು ತುಂಬ ಉದ್ದಾಯಿತು ಅಂತನೋ, ಇಲ್ಲ ಭಾಳ ಕಾಂಪ್ಲಿಕೇಟೆಡ್ ಆಯಿತು, ಕಷ್ಟ ಆಗುತ್ತೆ ಉಚ್ಚರಿಸೋಕ್ಕೆ ಅಂಥದ್ದೆಲ್ಲ ಕೆಲವೊಂದು ನಮಗೆ ಒಂದಷ್ಟು ಫೀಡ್ಬ್ಯಾಕ್ಗಳು ಬಂತು. ಅದಕ್ಕೆ ನಾವು ಸುಮಾರು ಒಂದು ವಾರದ ಕಾಲ ಸರಿ ಇನ್ನೇನಾರು ನೋಡೋಣ ಭಾಳಷ್ಟು ಟೈಟಲ್ಗಳನ್ನ ಯೋಚನೆ ಮಾಡಿದ್ವಿ. ಬಟ್ ಯಾವುದೂ ನಮಗೆ ಮನಸ್ಸಿಗೆ ಬರಲಿಲ್ಲ. ಕೊನೆಗೆ ಅವ್ರು ಸೂಚಿಸಿದ ಮೊದಲನೇ ಟೈಟಲ್ ನಿಂಬಿಯ ಬನಾದ ಮ್ಯಾಗ, ಅದನ್ನೇ ನಾವು ಸಿನಿಮಾಕ್ಕೆ ಇಟ್ಕೊಂಡ್ವಿ. ಇದು ನಿಮಗೆಲ್ಲರಿಗೂ ಗೊತ್ತಿದೆ, ನಿಂಬಿಯ ಬನಾದ ಮ್ಯಾಗ ಅನ್ನೋದು ಭಾಳ ಹಳೆಯ ಜಾನಪದ ಶೈಲಿಯ ಒಂದು ಹಾಡು. ಪ್ರತಿ ಮನೆಗಳಲ್ಲೂ ಇದನ್ನು ಹಾಡಿದ್ದಾರೆ, ಕೇಳಿದ್ದಾರೆ. ಸ್ಕೂಲ್ಗಳಲ್ಲಿ ನಾನು ಮೊದಲನೇ ಸಾರಿ ಸ್ಕೂಲಲ್ಲೇ ನಾನು ಈ ಹಾಡನ್ನ ಕೇಳಿದ್ದು. ಇದು ನಾವು ಅಂದ್ಕೊಂಡಿದ್ದೇನೆಂದರೆ, ಒಬ್ಬ ತಾಯಿ ಒಬ್ಬ ಮಗನಿಗೋ ಮಗಳಿಗೋ ಊಟ ಮಾಡಿಸ್ಬೇಕಾದ್ರೆ, ನಿದ್ದೆ ಮಾಡಿಸ್ಬೇಕಾದ್ರೆ, ಇಲ್ಲ ಅಳ್ತಾ ಇರೋ ಮಗುನ ಸಮಾಧಾನ ಮಾಡಬೇಕಂದ್ರೆ ಭಾಳಷ್ಟು ಕಡೆ ಬಳಸಿರ್ತಾರೆ. ಇದು ನಿಂಬಿಯ ಬನದ ಮ್ಯಾಗ ನಮ್ಮ ಸಿನಿಮಾ ಬಂದು ಮೂಲತಃ ಒಬ್ಬ ತಾಯಿ ಮಗನ ಒಂದು ಬಾಂಧವ್ಯ ಹೇಳುವಂಥ ಒಂದು ಕತೆ. ಎಲ್ಲೋ ಅದು ನಿಂಬಿಯ ಬನದ ಮ್ಯಾಗ ಹಾಡನ್ನ ಒಂದು ತಾಯಿ ಅವಳ ಮಗುಗೆ ಲಾಲಿ ಹಾಡೋಕ್ಕೆ ಬಳಸಿರ್ಬೋದು, ಮಗುನ ಆಟ ಆಡ್ಸೋಕ್ಕೂ ಇನ್ಯಾವುದೋ ಒಂದು ಪ್ರೀತಿ ತೋರ್ಸೋಕೆ ಅವಳು ಹಾಡಿರ್ಬೋದು. ಹಾಗಾಗಿ ಈ ತಾಯಿ ಮಗನ ಕತೆಗೆ ಈ ಹಾಡಿನ ಈ 3 ಪದಗಳು, ಈ ಸಾಲು ಚೆನ್ನಾಗಿ ಸೂಕ್ತ ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಶೀರ್ಷಿಕೆನ ಆಯ್ಕೆ ಮಾಡ್ತೀವಿ. ಚಿತ್ರತಂಡದ ಬಗ್ಗೆ ನಾನು ಹೇಳಲೇಬೇಕು. ಆಗಲೇ ಹೇಳಿದಾಗೆ ನಿರ್ದೇಶಕರು ಶ್ರೀ ಅಶೋಕ್ ಕಡಬ ಅವರು, ನಿರ್ಮಾಪಕರು ಶ್ರೀ ಮಾದೇಶ್ ಅಂತ ಹೇಳಿ MGPX ಎಂಟರ್ಪ್ರೈಸಸ್ ಅನ್ನೋ ಬ್ಯಾನರಲ್ಲಿ ಈ ಸಿನಿಮಾನ ತಯಾರಿಸಿದ್ದಾರೆ. ಹಾಗೆ DOP ಸಿದ್ದೇಗೌಡ ಅಂತ ಹೇಳಿ, ಹಾಡುಗಳನ್ನ ಸಂಗೀತ ಮಾಡಿರೋರು ಮ್ಯೂಸಿಕ್ ಡೈರೆಕ್ಟರ್ ಬಂದು ಆರ್.ಎನ್. ಕಾರ್ತಿಕ್ ಅಂತ, ಆಮೇಲೆ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಅಂತ ಇಬ್ಬರು ಮಾಡಿದ್ದಾರೆ. ಇಬ್ಬರು ಸೇರಿ ಈಗ ಸಿನಿಮಾದಲ್ಲಿ ಒಟ್ಟು 4 ಹಾಡು ಇದೆ. ಹಾಗೆ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಪಳನಿ ಸೇತುಪತಿ ಅನ್ನೋರು ಮಾಡಿರೋದು. ಹಾಗೆ ಎಡಿಟ್ರು ರವಿ ತೇಜ ಅಂತ ಹೇಳಿ, ಆಕಾಶ್ ಅಂತ ಹೇಳಿ ನಮ್ಮ ಡಬ್ಬಿಂಗ್ ಇಂಜಿನಿಯರು, ಹಾಗೆ DI ಮತ್ತು ಗ್ರೇಡಿಂಗ್ ಮಾಡಿರೋರು ಬಂದು ನಮ್ಮ ಧನುಷ್ ಅಂತೇಳಿ, ಧನುಷ್ ಸ್ಟುಡಿಯೋಸ್ ಅಂತ ಅವ್ರದ್ದು ಒಂದು ಸಂಸ್ಥೆ ಇದೆ. ಹಾಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ರಾಮಣ್ಣ ಅಂಥೇಳಿ, ನಮಗೆ ಅವರು ನಮ್ಮ ಇಡೀ ತಂಡಕ್ಕೆ ಅವರು ಹಿರಿಯರು. ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಪ್ರೀತಿಯಿಂದ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಇಡೀ ಶೂಟಿಂಗ್ ಟೈಮಲ್ಲಿ ಈ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಗೆ ಅವರು ಇದ್ದಾರೆ.
ಹಾಗಾಗಿ ಆಮೇಲೆ ಶಿವಣ್ಣ ಅಂಥೇಳಿ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿದ್ದರು. ಪರಶುರಾಮ್ ಅಂತ ಹೇಳಿ ಮೇಕಪ್ ಮಾಡಿದ್ದಾರೆ. ಒಂದು ಹಾಡಿನ ನೃತ್ಯ ಸಂಯೋಜನೆ ಮದನ್ ಹರಿಣಿ ಅವರು ಮಾಡಿದ್ದಾರೆ. ಇದು ತಾಂತ್ರಿಕ ವರ್ಗ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಗೆ ತಾರಾಗಣದಲ್ಲಿ ಮುಖ್ಯ ತಾರಾಗಣದಲ್ಲಿ ಸಂಗೀತ ಅವರು ತಾಯಿ ಪಾತ್ರ ಮಾಡಿದ್ದಾರೆ. ಹಾಗೆ ಸುನಾದ್ ರಾಜ್ ಅವರು, ಮೇಘಮಾಲೆ ಖ್ಯಾತಿಯ ಸುನಾದ್ ರಾಜ್ ಅವರು 25 ವರ್ಷದ ನಂತರ ಮತ್ತೆ ನಮ್ಮ ಸಿನಿಮಾದ ಮೂಲಕ ಮತ್ತು ಚಿತ್ರರಂಗ ಪ್ರವೇಶಿಸ್ತಾ ಇದ್ದಾರೆ. ಅವರು ತಂದೆ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಪದ್ಮಾ ವಾಸಂತಿ ಅವರು ಒಂದು ಪಾತ್ರ ಮಾಡಿದ್ದಾರೆ. ತನುಶ್ರೀ ಹಾಗೂ ತ್ರಿಷಾ ಅಂಥೇಳಿ ಇಬ್ಬರು ಹೊಸ ಪ್ರತಿಭೆಗಳು. ಅವರು ಈ ನಮ್ಮ ಸಿನಿಮಾದ ಮೂಲಕ ನನ್ನ ಹಾಗೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ರಾಮಣ್ಣ ಅವರು ಕೂಡ ಪಾತ್ರ ಮಾಡಿದ್ದಾರೆ. ಮೂಗ್ ಸುರೇಶ್ ಅವರು ಮಾಡಿದ್ದಾರೆ. ನಮ್ಮ DOP ಆದ ಸಿದ್ದಣ್ಣ ಕೂಡ ಒಂದು ಭಾಳ ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ಇದನ್ನು ಬಿಟ್ಟು ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ಚಿಕ್ಕಮಗಳೂರಿನ ಸಾಕಷ್ಟು ಜನ ನಮಗೆ ಯಾವ್ದಾದ್ರು ಒಂದು ಪಾತ್ರಕ್ಕೆ ಯಾರಾದರೂ ಬೇಕಾದಾಗ ಭಾಳಷ್ಟು ಜನ ಅವ್ರ ಪ್ರೀತಿಯಿಂದ ಬಂದು ನಾವು ಮಾಡ್ತೀವಿ ಸರ್ ಅಂಥೇಳಿ ನಮ್ಮ ಸಿನಿಮಾದಲ್ಲಿ ಅವರು ಪಾತ್ರ ಮಾಡಿಕೊಟ್ಟಿದ್ದಾರೆ. ಇನ್ನು ಹಾಗೆ ಟೀಮ್ ಥರ ಇದು ನಮಗೆ ಯಾರನ್ನಾರ ಮಿಸ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಭಾಳ ನಮಗೆ ಒಂದು ಫ್ಯಾಮಿಲಿ ಥರ ಇತ್ತು ಸರ್ ಇಡೀ ತಂಡ. ತಾಂತ್ರಿಕ ವರ್ಗ ಆಗಿರ್ಬೋದು, ಪಾತ್ರವರ್ಗ ಆಗಿರ್ಬೋದು, ನಾವು ಒಂದು ಫ್ಯಾಮಿಲಿ ಥರ ಎಲ್ಲ ಒಟ್ಟೊಟ್ಟಿಗೆ ಇದ್ವಿ. ಚಿಕ್ಕಮಗಳೂರು ಸುತ್ತಮುತ್ತ ಭಾಳ ಸುಂದರವಾದ ಪ್ರದೇಶಗಳಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ಮುಖ್ಯವಾಗಿ ಮಲಂದೂರು ಅನ್ನೋ ಒಂದು ಊರಲ್ಲಿ ಅಲ್ಲೇ ಜಾಸ್ತಿ ಮಾಡಿರೋದು. ಅಲ್ಲಿನ ಮಳಲೂರಮ್ಮ ದೇವಿ ದೇವಸ್ಥಾನದಲ್ಲಿ ಕೂಡ ನಾವು ಶೂಟಿಂಗ್ ಮಾಡಿದ್ವಿ. ಮಳಲೂರಮ್ಮನ ಜಾತ್ರೆ ಕೂಡ ನಾವು ಶೂಟಿಂಗ್ ಮಾಡಿದ್ವಿ. ಅದಕ್ಕೆ ದೇವಸ್ಥಾನದ ಎಲ್ರಿಗೂ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಲಂದೂರು, ಉಡುಪಿ, ಹೆಬ್ರಿ ಮತ್ತು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಸುತ್ತಮುತ್ತ ಪ್ರದೇಶಗಳಲ್ಲೆಲ್ಲ ನಾವು ಶೂಟಿಂಗ್ ಮಾಡಿದ್ದೀವಿ. ಪ್ರತಿ ಜಾಗದಲ್ಲೂ ಅಲ್ಲಿನ ಜನ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಖುಷಿಯಿಂದ ಏನಾರ ನಮಗೆ ಸಹಾಯ ಬೇಕಾದಾಗ ಭಾಳಷ್ಟು ಜನ ಅವರಾಗೆ ಬಂದು ನಮಗೆ ಸಹಾಯನ ಮಾಡಿದ್ದಾರೆ. ಇದನ್ನೆಲ್ಲ ಯಾವತ್ತೂ ಇಡೀ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಮೇಕಪ್ ಹಾಕ್ಕೊಳ್ಳೋದ್ರಿಂದ ಇಟ್ಟು ಕಾಸ್ಟ್ಯೂಮ್ ಹಾಕೊಳ್ಳೋದ್ವರೆಗೂ ಎಲ್ಲದನ್ನೂ ನಾನು ಒಂದು ಕಲಿಯೋ ಇದು ನನಗೆ ಅವಕಾಶ ಅಂತ ನಾನು ತಿಳ್ಕೊಂಡು ನಾನು ಕಲ್ತಿದ್ದೀನಿ ಸರ್. ಆಮೇಲೆ ಚಿಕ್ಕ ವಯಸ್ಸಿಂದನೂ ನಾನು ನೋಡ್ತಿದ್ದೆ ನಮ್ಮ ತಾತ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು, ಆಮೇಲೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು. ಇದೆಲ್ಲ ನೋಡಿದಾಗ ಎಲ್ಲೋ ಸೆಳ್ತಾ ನನಗೆ ಯಾವಾಗಾದ್ರೂ ಸಿಗುತ್ತಪ್ಪ ಚಾನ್ಸು ಈ ಥರ ಅಂತ. ಅದು ನಿಜವಾಗ್ಲೂ ನನಗೆ ಅವಕಾಶ ಸಿಕ್ಕಿದಾಗ ನನಗೆ ಎಷ್ಟು ನನ್ನ ಮನಸ್ಸಿಗೆ ಖುಷಿ ಆಯಿತು ಅಂತ ನಾನು ಹೇಳ್ಕೊಳಕ್ಕಾಗೋದೇ ಇಲ್ಲ ಸರ್. ಅಷ್ಟು ನಾನು ಖುಷಿ ಪಟ್ಟಿದ್ದೀನಿ. ಆಮೇಲೆ ಕ್ಯಾಮ್ರಾ ಮುಂದೆ ಈಗ ಆ್ಯಕ್ಷನ್ ಹೇಳೋಕ್ಕೆ ಮುಂಚೆ ನಾವು ಹೇಗೆ ನಿಂತ್ಕೋಬೇಕು, ಇಲ್ಲ ಹೇಗೆ ಪ್ರಿಪೇರ್ ಆಗಬೇಕು, ಏನು ಹೇಳಿ ಕಟ್ ಹೇಳೋವರೆಗೂ ನಮ್ಮ ಸೀನು ಡೈಲಾಗ್ ಮುಗಿದಿದ್ರು ಕಟ್ ಹೇಳೋವರೆಗೂ ನಾವು ಅದೇ ಒಂದು ಎಕ್ಸ್ಪ್ರೆಷನಲ್ಲಿ ಅದೇ ಮೂಡಲ್ಲಿ ಇರಬೇಕು. ಸಾಕಷ್ಟು ಸರ್. ನಮ್ಮ ಡೈರೆಕ್ಟ್ರು ನಮ್ಮನ್ನು ಹೇಳಬೇಕಂದ್ರೆ ಬೆರಳಿಡ್ದು ನಮ್ಮನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್ ಇಡೀ ಸಿನಿಮಾದಲ್ಲಿ. ಬಿಟ್ಟು ನಾನು ಕೇಳಿದೆ ನಮ್ಮ ಡೈರೆಕ್ಟ್ರಿಗೆ, ಸರ್ ನನಗೆ ಇದು ಆಸೆ ಇತ್ತು, ಬಟ್ ನನಗೆ ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಬಂದು ಮಾಡಿದಿರಿ, ಇದಕ್ಕೆ ಏನು ಪ್ರಾಕ್ಟೀಸು ಇಲ್ಲ ಪ್ರಿಪ್ರೇಷನ್ ಥರ ಏನು ಮಾಡಬೇಕು ಅಂತ ನಾನು ಅವ್ರನ್ನ ಕೇಳಿದೆ. ಅವರು, ಸರ್ ನಾನು ನಿಮ್ಮ ಸಂದರ್ಶನಗಳನ್ನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ನೀವು ನಿಮ್ಮ ತಾತನ ಬಗ್ಗೆ ಮಾತಾಡೋದು, ಅಪ್ಪ ಮಾವನ ಬಗ್ಗೆ ಮಾತಾಡೋದು, ನಿಮ್ಮ ಅಜ್ಜಿ ಬಗ್ಗೆ ಮಾತಾಡಿರೋದು, ನಿಮ್ಮ ಮಾವಂದ್ರ ಬಗ್ಗೆ ಮಾತಾಡಿರೋದು, ನಿಮ್ಮ ಬಗ್ಗೆ ನಿಮ್ಮ ಮನೆ ಬಗ್ಗೆ ಮಾತಾಡಿರೋದು. ನಾನು ನೋಡಿದಾಗ ಎಲ್ಲೋ ಈ ಪಾತ್ರ ನಾನು ಅಂದ್ಕೊಂಡಾಗ ಇಲ್ಲ ಇಂಥವ್ರು ನನಗೆ ಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ಯಾವುದೇ ರೀತಿ ಬೇರೆ ಥರ ನೀವು ಒಂದು ಪ್ರಿಪ್ರೇಷನ್ ಮಾಡಬೇಡಿ, ನೀವು ಹೇಗಿದ್ದೀರೋ ನನಗೆ ಹಾಗೇ ನನಗೆ ಬೇಕು. ಏನಾದರೂ ಬೇಕಿದ್ರೆ ನಾನು ಹೇಳ್ತೀನಿ, ನಾನು ಹೇಳ್ಕೊಡ್ತೀನಿ ಅನ್ನೋ ಒಂದು ದೊಡ್ಡ ಭರವಸೆನ ನನಗೆ ಅವರು ಕೊಟ್ಟರು. ಅದಕ್ಕೆ ಮುಂಚೆ ಒಂದಷ್ಟು ಶೂಟಿಂಗ್ ಮುಂಚೆ ಈಗ ಶೆಡ್ಯೂಲು ಈಗ ಒಂದು 2-3 ದಿನದಲ್ಲಿ ಶುರು ಆಗುತ್ತೆ ಅಂದರೆ ನನಗೆ ಸೀನ್ ಪೇಪರು, ಸ್ಕ್ರಿಪ್ಟು ಆ ಶೆಡ್ಯೂಲ್ದು ಕಳಿಸ್ಕೊಡ್ತಿದ್ರು. ಮನೇಲಿ ಕೂತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ನನ್ನ ಹೆಂಡತಿ ಮುಂದೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವರು ನನ್ನ ಕೈಲಿ ಹೇಳ್ಸೋರು, ನನ್ನ ಹೆಂಡತಿ ಈ ಡೈಲಾಗ್ ನೋಡಿ ಇದಿದೆ, ಹೇಗೆ ಹೇಳ್ಬೋದು ನೀವು ಅಂತ. ಆಮೇಲೆ ಇನ್ನೊಂದು ನನಗೆ ಏನು ಉಪಯೋಗ ಆಗಿದ್ದು ಅಂದರೆ
ಕತೆ ಶುರುವಿನಿಂದನೂ ಅವರು ಕತೆ ಮಾಡೋಕ್ಕಾದ್ರೆ ಶುರುವಿನಿಂದನೂ ನನ್ನ ಜೊತೇಲಿ ಕೂತ್ಕೊಂಡೇ ಕತೆ ಮಾಡಿದ್ರು ಯಾರು ಡೈರೆಕ್ಟ್ರು. ಅದಕ್ಕಾಗಿ ಏನಾಯಿತು, ಕತೆ ಒಂಥರ ನನ್ನಲ್ಲಿ ಬೆರೆತ್ಬಿಟ್ಟಿತ್ತು. ನನಗೆ ಗೊತ್ತಿತ್ತು ಪ್ರತಿಯೊಂದು ಆ ಕಥೆಯ ಪ್ರತಿಯೊಂದು ಘಟ್ಟ, ಪ್ರತಿಯೊಂದು ಲೈನು, ಪ್ರತಿಯೊಂದು ಸೀಕ್ವೆನ್ಸು ನನಗೆ ಪ್ರತಿಯೊಂದು ಅಂತ ಹೇಳಲ್ಲ, ಒಂದು 90% ನನಗೆ ಗೊತ್ತಿತ್ತು. ಆದ್ದರಿಂದ ನನಗೆ ಅದು ಎಲ್ಲ ಹಂತದಲ್ಲೂ ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡೋ ಒಂದು ಅವಕಾಶ ಇದ್ದಿದ್ದರಿಂದ ನನಗೆ ಸ್ವಲ್ಪ ಅದು ಹೆಲ್ಪ್ ಮಾಡ್ತು ಏನು ಹೇಳಿ ನಾನು ಅಭಿನಯ ಮಾಡಬೇಕಂದ್ರೆ. ಬಟ್ ಮೇಯ್ನ್ ಹೇಳ್ದಂಗೆ ನಮ್ಮ ಡೈರೆಕ್ಟ್ರು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟು ನನಗೆ ಭಾಳಷ್ಟು ಹೇಳ್ಕೊಟ್ಟಿದ್ದಾರೆ, ಭಾಳ ಸಹಕಾರ ಕೊಟ್ಟಿದ್ದಾರೆ, ಆ್ಯಕ್ಟ್ ಮಾಡೋದಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.